ಹಾಯ್ ನನ್ನ ಎಲ್ಲ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಇವತ್ತೊಂದು ಲೇಖನ ಓದಿದೆ, ಆರ್ಟಿಕಲ್. ಓ ದೇವರೇ ನೀನಿದ್ದಿದ್ರೆ ಅಂದೇಳಿ. ನಿನ್ನೆ ನೀವೆಲ್ಲ ನ್ಯೂಸ್ ನೋಡಿರ್ಬೋದು. ಪ್ರಸಿದ್ಧ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿನ್ನೆ ವೈಕುಂಠ ದ್ವಾರ ಓಪನ್ ಆಗುತ್ತೆ. ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತ ಏನು ಹೇಳ್ತೀವಲ್ಲ, ಆ ಬಾಗಿಲು ಅಲ್ಲಿ ತೆಗಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತಿರುಪತಿಗೆ ಹೋದವ್ರು ಸ್ವರ್ಗದ ಬಾಗಿಲಂತೂ ತೆಗೀತಲ್ವಾ. ನಿನ್ನೆ 7-8 ಜನ ಟೋಕನ್ ಪಡೆಯೋವಾಗಲೇ ಕಾಲು ತುಳಿತದಿಂದ ಮೃತಪಟ್ಟರು. ನಿನ್ನೆ ಮೃತಪಟ್ಟವರು ಏನೋ ಸ್ವರ್ಗಕ್ಕೆ ಹೋಗಿರ್ತಾರಂತೆ ನೇರವಾಗಿ. ಇಲ್ಲಿ ಟಿಕೆಟ್ ಪಡ್ಕೊಳ್ಳೋರು ಅಲ್ಲೇ ಡೈರೆಕ್ಟಾಗಿ ಟಿಕೆಟ್ ಪಡ್ಕೊಂಡ್ರು ಅಂತಲೇ ಹೇಳಬೇಕು. ಆದರೆ ಇದು ನಗೋ ವಿಷಯ ಅಲ್ಲ. ಮುಗ್ಧ ಜನರು, ನಮ್ಮ ಜನ ಎಷ್ಟು ಮೂಢನಂಬಿಕೆಯಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಪ್ರಾಣಕ್ಕಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ ಅಲ್ವಾ. ಭಕ್ತಿ ಇರಬೇಕು. ಭಕ್ತಿ ಅಂದ್ರೇನು? ಪ್ರೀತಿ, ಕರುಣೆ, ದಯೆ. ಆದರೆ ಆ ಭಕ್ತಿ ಇಲ್ಲೇನೋ ಆಗಿಬಿಟ್ಟಿದೆ. ಜನ ದುರಾಸೆ, ಒತ್ತಡ, ಈ ಎಲ್ಲದರಿಂದ ಮೌಢ್ಯ, ಅದರಿಂದ ಅವರು ಯೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ಏನು ಇಲ್ಲಿನ ಆಡಳಿತ ವ್ಯವಸ್ಥೆ ಹೆಂಗೋ. ಈಗ ನೋಡಿ, ಇಷ್ಟು ಜನರ ಹಾನಿ, ಇಷ್ಟು ಜನರ ಕಾಲು ತೊಳಿತ, ಅವರ ಆರೋಗ್ಯ ಏರುಪೇರಾಯಿತು. ಮತ್ತು ಎಷ್ಟೋ ಜನ ಗಾಯಗೊಂಡರು, ಹಾಸ್ಪಿಟ್ಲಲ್ಲಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ತಿಮ್ಮಪ್ಪನ ಅಥವಾ ಏನು ಇಲ್ಲಿರೋ ವ್ಯವಸ್ಥೆನಾ? ಯೋಚನೆ ಮಾಡ್ಬೋದು ಅಲ್ವಾ. ಈ ದಿವಸ ಮಾತ್ರ ಒಳ್ಳೆಯದಾ? ವೈಕುಂಠ ಏಕಾದಶಿ ಈ ದಿನ ಮಾತ್ರ ಅಲ್ಲಿ ಒಳ್ಳೆಯದಾ? ಇನ್ನು 365 ದಿನದಲ್ಲಿ ಇದೊಂದು ದಿನ ಮಾತ್ರನಾ? ಇನ್ನೂ 364 ದಿನಗಳಿದೆ ಅಲ್ವಾ. ನಾವು ಫ್ರೀ ಇದ್ದಾಗ, ಆರಾಮಿದ್ದಾಗ ಬಂದು ದೇವರ ದರ್ಶನ ಮಾಡ್ಬೋದಲ್ವಾ. ಹಾಗಂತ ನಾನು ಹೋಗಿಲ್ಲ ಅಂತೇನಿಲ್ಲ. ನಾನು ದೇವಸ್ಥಾನಕ್ಕೆ ಹೋದೆ, ಆರಾಮಾಗಿ ಹೋಗ್ಬಿಟ್ಟು ಬಂದೆ ನನ್ನ ಕನ್ವಿನಿಯೆಂಟ್ ಟೈಮಲ್ಲಿ. ಬಟ್ ಆದರೂ ಇದು ಎಲ್ಲೋ ಒಂದು ಕಡೆ ನನಗೂ ಅನ್ನಿಸ್ತು, ಓ ಮೈ ಗಾಡ್, ನೀನು ಇದ್ದಿದ್ರೆ ಅಂತ. ಅದು ನಿಜಕ್ಕೂ ದೇವ್ರು ಇದ್ದಾನ ಅಂತ ಅನಿಸುತ್ತೆ ನಮಗೆ. ನಾವೆಷ್ಟೊಂದು ಇವೆಲ್ಲ ಅಂದರೆ ನ್ಯೂಸ್ ಓದಿರ್ತೀವಿ, ಕೇಳಿರ್ತೀವಿ. ಆಕ್ಸಿಡೆಂಟ್ಗಳಾಗೋದು ತೀರ್ಥಯಾತ್ರೆಗೆ ಹೊರಟಿದ್ರು, ತೀರ್ಥಯಾತ್ರೆಯಿಂದ ವಾಪಸ್ ಬರ್ತಾಯಿದ್ರು, ಅದರಲ್ಲಿ ಒಬ್ಬರೂ ಇಲ್ಲ, 8 ಜನ ತೀರ್ಥಯಾತ್ರೆಗೆ ಹೋಗಿದ್ರು. ಬರೀ ಇಂಥದ್ದೇ ಆದ ಆಕ್ಸಿಡೆಂಟ್ಗಳನ್ನ ನಾವು ಕೇಳಿರ್ತೀವಿ. ಇವರೆಲ್ಲ ಹಂಗಾದ್ರೆ ದೇವ್ರು ಎಲ್ಲೋದ ಅಂತ ಒಂದು ಪ್ರಶ್ನೆ ಮೂಡುತ್ತಲ್ವ. ಸಾಮಾನ್ಯ ಜನರಿಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ತೀರ್ಥಯಾತ್ರೆಯಿಂದ ಬರೋರಿಗೆ, ಅಯ್ಯಪ್ಪ ಸ್ವಾಮಿ ಈ ಥರ ಯಾವುದೋ ಇದು ತೀರ್ಥಯಾತ್ರೆ, ದೇವಸ್ಥಾನದ ಪ್ರಯಾಣ ಮುಗಿಸ್ಕೊಂಡು ಬರೋರಿಗೇ ಆಗ್ತಿರತ್ತೆ. ಈ ಪುಣ್ಯಕ್ಷೇತ್ರದಿಂದ ವಾಪಸ್ ಬರ್ತಾಯಿದ್ರು, ಈ ಥರದ ನ್ಯೂಸ್ ನಾವು ದಿನ ಬೆಳಗಾದರೆ ನೋಡ್ತಾ ಇರ್ತೀವಲ್ವ. ಆದರೂ ನನಗೆ ಯಾಕೋ ಇದೆಲ್ಲ ಹೇಳಬೇಕು ಅನ್ನಿಸ್ತು, ಹೇಳ್ಕೋಬೇಕು ಅನ್ನಿಸ್ತು. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಾವು ಓದಿದ್ದೀವಿ. ಎಲ್ಲ ಕಡೆ ಇದ್ದರೆ ದೇವ್ರು ರಕ್ಷಿಸ್ಬೇಕಿತ್ತಲ್ವ ನಮ್ಮನ್ನೆಲ್ಲ. ಈಗ ಆಗ್ತಾಯಿರೋ ದುರಂತನಾದರೂ ಅಟ್ಲೀಸ್ಟ್ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಯೋಚನೆ ಮಾಡಿ, ನಾವು ಸ್ವಲ್ಪ ವಿಚಾರ ಶಕ್ತಿನ ಬೆಳೆಸ್ಕೋಬೇಕು, ಮೌಢ್ಯವನ್ನು ಬಿಟ್ಟು. ನಮ್ಮ ಕಾಯಕದಲ್ಲೇ ಬಸವಣ್ಣವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ನಮ್ಮ ಕೆಲಸಗಳಲ್ಲೇ ನಾವು ದೇವರನ್ನು ಕಾಣಬೇಕು. ಆಗ ನಮಗೆ ಅಟ್ಲೀಸ್ಟ್ ಅಲ್ಲಿನ ಆನಂದ, ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಇವರೊಂದು ಮಾತು ಹೇಳ್ತಾರೆ, ಕುವೆಂಪು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದೆನು ನಮ್ಮೊಳಗೆ ಅಂತ. ನಾವು ನಮ್ಮೊಳಗೆ ನಮ್ಮವರನ್ನೇ ಪ್ರೀತಿಸ್ತಾ 10 ನಿಮಿಷ ಇಲ್ಲೇ ಮನೇಲಿ ಕೂತು ಧ್ಯಾನ ಮಾಡಿದ್ರೆ ಮನಸ್ಸಿಗೂ ಆನಂದ, ನೆಮ್ಮದಿನೂ ಇರುತ್ತೆ, ಎಲ್ಲ ರೀತಿಯಿಂದನೂ ಸೇವ್ ಆಗುತ್ತೆ. ಇವನ್ ಎಲ್ಲೋ ಹೋಗಿ ಖರ್ಚು ವೆಚ್ಚ, ಜೊತೆಗೆ ಆರೋಗ್ಯನೂ ಹಾಳು, ನಿದ್ದೆ,
ಟ್ರಾವೆಲಿಂಗು ಎಲ್ಲವನ್ನು ತಪ್ಪಿಸ್ಬಹುದು. ಹಂಗಂತ ಹೋಗದೇ ಇರೋಕ್ಕೂ ಆಗಲ್ಲ. ಬಟ್ ಈ ಥರದ್ದು ತುಂಬ ರಶಲ್ಲಿ ಒಂದೇ ಟೈಮಲ್ಲಿ ಹೋಗಬೇಕು ಅಂತ ಅಂದ್ಕೋಬಾರ್ದು. ಇದನ್ನೇ ಸ್ವಲ್ಪ ನಾವು ಗ್ಯಾಪ್ ತೊಗೊಂಡು ಆರಾಮಾಗಿದ್ದಾಗ ತಿಮ್ಮಪ್ಪ ಅಲ್ಲೇ ಇರ್ತಾನೆ, ಯಾವ ದೇವರು ಎಲ್ಲೂ ಹೋಗಲ್ಲ. ಅಂದರೆ ಏನು, ಈ ಖಾಲಿ ದಿನಗಳಲ್ಲಿ ನಮಗೂ ಫ್ರೀ ಇದ್ದು ದೇವರಿಗೂ ಫ್ರೀ ಇರೋವಾಗೋದ್ರೆ ಅಟ್ಲೀಸ್ಟ್ ದೇವರು ನಮಗೆ ಕಾಣಿಸ್ತಾನೆ, ನಮ್ಮನ್ನು ದೇವರು ಗುರುತಿಸ್ತಾನೆ, ಓ ಇದ್ದಾರೆ ಬಂದಿದ್ದಾರೆ ಅಂತೇಳಿ. ಸೊ ಅಂಥ ಟೈಮಲ್ಲಿ ಹೋದರೆ ಚೆನ್ನಾಗಿ ಅಂತ ನನ್ನ ಅನಿಸಿಕೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.